If AI, BI and CI are distinct, how many terms will the expansion of the product A1 plus A2 plus A3 into B1 plus B2 plus B3 plus B4 into C1 plus C2 plus C3 plus C4 plus C5 contain? The options are 12, 30, 23, 60. ಅಂದರೆ ಇಲ್ಲಿ ಎ ಐಗಳು ಮತ್ತು ಬಿ ಐ ಮತ್ತು ಸಿ ಐ ಎಲ್ಲ ಡಿಸ್ಟಿಂಕ್ಟ್, ಎಲ್ಲ ಬೇರೆ ಬೇರೆ ಟರ್ಮ್ಸ್ಗಳಿದೆ ಇಲ್ಲಿ. ಈ ರೀತಿ ಇದ್ದಾಗ ಈ ಪ್ರಾಡಕ್ಟಲ್ಲಿ ಟೋಟಲ್ ಆಗಿ ಎಷ್ಟು ಟರ್ಮ್ಸ್ಗಳಿರುತ್ತೆ ಅಂತ ಇಲ್ಲಿ ಕೇಳಿರೋದು. ಫಸ್ಟ್ ಟರ್ಮಲ್ಲಿ 3 ಪ್ರಾಡಕ್ಟು ಅಡಿಷನಲ್ ಇದೆ, A1, A2, A3. ಸೆಕೆಂಡ್ ಟರ್ಮಲ್ಲಿ 4 ಟರ್ಮ್ಸ್ ಇದೆ, B1, B2, B3, B4. ಆ್ಯಂಡ್ ಥರ್ಡ್ ಟರ್ಮಲ್ಲಿ 5 ಟರ್ಮ್ಸ್ ಇದೆ. ಮಲ್ಟಿಪ್ಲೈ ಮಾಡಿದಾಗ ಎಷ್ಟು ಟರ್ಮ್ಸ್ ಇರುತ್ತೆ ಅಂತ ಕೇಳಿರೋದು ಇಲ್ಲಿ. ಮೊದಲಿಗೆ ಏನು ಮಾಡೋಣ ಅಂತಂದರೆ ಫಸ್ಟ್ 2 ಟರ್ಮ್ಗಳನ್ನ ಮಾತ್ರ ಕನ್ಸಿಡರ್ ಮಾಡೋಣ. ಇಲ್ಲಿ 3 ಟರ್ಮ್ಸ್ ಇದೆ, ಇಲ್ಲಿ 4 ಟರ್ಮ್ಸ್ ಇದೆ ಅಂತಂದರೆ ಮಲ್ಟಿಪ್ಲೈ ಮಾಡಿದಾಗ ಟೋಟಲ್ ಎಷ್ಟು ಟರ್ಮ್ಸ್ ಬರುತ್ತೆ ಅಂತಂದರೆ 12 ಟರ್ಮ್ಸ್ಗಳು ಬರುತ್ತೆ. ಇಲ್ಲಿ 3, ಇಲ್ಲಿ 4, 3 4s 12 ಮೊದಲ 2 ಟರ್ಮ್ಗಳನ್ನ ಮಲ್ಟಿಪ್ಲೈ ಮಾಡಿದಾಗ. ಅದೇ ರೀತಿ ನೆಕ್ಸ್ಟ್ ಟರ್ಮಲ್ಲಿ ಎಷ್ಟು ನಂಬರ್ಸ್ ಇದೆ ಅಂತಂದರೆ 5 ನಂಬರ್ಸ್ಗಳಿದೆ. ಸೊ ಈ 12 ನಂಬರ್ಗಳನ್ನು ಈ 5 ಟರ್ಮ್ಸ್ಗಳ ಜೊತೆ ಮತ್ತೆ ಮಲ್ಟಿಪ್ಲೈ ಮಾಡಿದಾಗ 12 5s ಎಷ್ಟು ಟೋಟಲ್ ನಂಬರ್ಸ್ ಬರುತ್ತೆ ಅಂತಂದರೆ 60 ಟರ್ಮ್ಸ್ಗಳು ಬರುತ್ತೆ. ಈಗ ಇದನ್ನು ಇನ್ನೊಂದು ರೀತಿಯಲ್ಲಿ ಅನಲೈಸ್ ಮಾಡ್ಬೋದು. ನಾರ್ಮಲಾಗಿ ನಾವು ಡೈರೆಕ್ಟಾಗಿ ಹೆಂಗೆ ಮಾಡ್ತೀವಿ ಅಂತಂದರೆ ಇದರಲ್ಲಿ ಎಷ್ಟು ಟರ್ಮ್ಸ್ ಇದೆ, ಇಲ್ಲಿ 3 ಇದೆ, ಇದರಲ್ಲಿ 4 ಇದೆ, ಇದರಲ್ಲಿ 5 ಇದೆ. ಸೊ ಟೋಟಲ್ ಎಷ್ಟಾಯ್ತು ಅಲ್ಲಿಗೆ 3 4 12 12 ಇಲ್ಲೇ 60 ಅಂತ, ಇದು 60 ಆಯಿತು. ಈಗ ಜನರಲಾಗಿ ನಾವು ಅರ್ಥ ಮಾಡ್ಕೊಳ್ಬೇಕು ಅಂತಂದರೆ ಇದು ಹೆಂಗಾಗುತ್ತೆ ಇದು 60, ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವೇನು ಮಾಡ್ಬೋದು ಅಂತಂದರೆ ಮೊದಲಿಗೆ ಒಂದನ್ನು ತೊಗೊಂಡು ನೋಡಿ. ಈ 2 ಟರ್ಮ್ಗಳನ್ನ ತೊಗೊಂಡು ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಈಗ ಮೊದಲಿಗೆ A1 ತೊಗೊಂಡ್ರೆ A1 ತೊಗೊಂಡು ಈ 4 ಟರ್ಮ್ಗಳ ಜೊತೆ ಮಲ್ಟಿಪ್ಲೈ ಮಾಡಬೇಕು. ಸೊ A1 ಎಷ್ಟು ಟರ್ಮ್ಗಳ ಜೊತೆ ಮಲ್ಟಿಪ್ಲೈ ಆಗುತ್ತೆ, A1 B1, A1 B2, A1 B3, A1 B4. ಅಂದರೆ A1ನಿಂದ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಒಟ್ಟು 4 ಟರ್ಮ್ಸ್ಗಳು ಸಿಗುತ್ತದೆ. ಅದೇ ರೀತಿ A2 ಇಂದ ಮಲ್ಟಿಪ್ಲೈ ಮಾಡಿದಾಗ 4 ಟರ್ಮ್ಸು, A3 ಇಂದ ಮಲ್ಟಿಪ್ಲೈ ಮಾಡಿದಾಗ 4 ಟರ್ಮ್ಸ್. ಸೊ ಅಲ್ಲಿಗೆ ಎಷ್ಟಾಯ್ತು, ಅಲ್ಲಿಗೆ 12 ಟರ್ಮ್ಸ್ಗಳು ಈ 2 ಟರ್ಮ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ ಸಿಕ್ತು ನಮಗೆ. ಸೊ 12 ಟರ್ಮ್ಸು. ಈ 12 ಟರ್ಮ್ಗಳಲ್ಲಿ ಮತ್ತೆ ಇದನ್ನು ಬೇಕಿದ್ರೆ ಹೊಸ ಹೆಸರಿಂದ ಕರೆಯೋಣ ನಾವು, D1 ಪ್ಲಸ್ D2 ಪ್ಲಸ್ D3 ಪ್ಲಸ್ ಆ್ಯಂಡ್ ಸೊ ಆನ್ ಪ್ಲಸ್ D12 ಅಂತ. ಈ 12 ಟರ್ಮ್ಸ್ಗಳು ಇದು ಫಸ್ಟ್ 2 ಬ್ರ್ಯಾಕೆಟ್ಗಳನ್ನು ಮಲ್ಟಿಪ್ಲೈ ಮಾಡಿದಾಗ ಬಂದಿತ್ತು. ಈ 12 ಟರ್ಮ್ಗಳನ್ನು ಮತ್ತೆ ಈ 5 ಟರ್ಮ್ಗಳ ಜೊತೆ ಮಲ್ಟಿಪ್ಲೈ ಮಾಡಬೇಕು, C1 ಪ್ಲಸ್ C2 ಪ್ಲಸ್ ಆ್ಯಂಡ್ ಸೊ ಆನ್ C5ವರೆಗೆ. ಮತ್ತು ಅದೇ ಕೆಲಸ D1ಅನ್ನು C1 ಜೊತೆ ಮಲ್ಟಿಪ್ಲೈ ಮಾಡ್ತೀವಿ, D1ನ C2 ಜೊತೆ ಮಲ್ಟಿಪ್ಲೈ ಮಾಡ್ತೀವಿ. ಈ ರೀತಿ D1ಗೆ ಎಷ್ಟು ಚಾಯ್ಸ್ ಇದೆ ಅಂತಂದರೆ 5 ಚಾಯ್ಸು. ಸೊ 5 ಪ್ಲಸ್ D2ಗೂ ಕೂಡ 5 ಚಾಯ್ಸ್, D3ಗೂ ಕೂಡ 5 ಚಾಯ್ಸ್. ಈ ರೀತಿ 5 ಚಾಯ್ಸಸ್ಸು ಎಷ್ಟುವರೆಗೆ ಬರ್ತದೆ ಅಂತಂದರೆ 12 ಸಾರಿ ಬರುತ್ತೆ. ಯಾಕಂದರೆ 12 ಡಿಗಳಿರೋದ್ರಿಂದ ದೇರ್ ಫೋರ್ 12 ಟೈಮ್ಸ್ ಇದು ಬರುತ್ತೆ ಇಲ್ಲಿ, 12 ಟೈಮ್ಸ್. ದೇರ್ ಫೋರ್ 12 5s ಅಲ್ಲಿಗೆ ಎಷ್ಟಾಗುತ್ತೆ ಅಂತಂದರೆ 60. ಸೊ ಇದು ನೀವು ಅರ್ಥ ಮಾಡ್ಕೊಳ್ಳೋಕ್ಕೆ ಜನರಲಾಗಿ ನಾವು ಡೈರೆಕ್ಟಾಗಿ ಹೆಂಗೆ ಮಾಡ್ತೀವಿ ಅಂತಂದರೆ ಇದರಲ್ಲಿ ಎಷ್ಟು ಟರ್ಮ್ಸು ಇಂಟು ಇದರಲ್ಲಿ ಎಷ್ಟು ಇಂಟು ಇದರಲ್ಲಿ ಎಷ್ಟು, ಡೈರೆಕ್ಟಾಗಿ ಮಲ್ಟಿಪ್ಲೈ ಮಾಡಿದ್ರು ಕೂಡ ನಮಗೆ 60 ಬರುತ್ತೆ. ಸೊ ಈ ರೀತಿ ಅನಲೈಸ್ ಮಾಡಿದಾಗಲೂ ಕೂಡ ನಮಗೆ ಎಷ್ಟು ಆನ್ಸರ್ ಬರುತ್ತೆ ಅಂದರೆ 60 ಬರುತ್ತೆ. ದೇರ್ ಫೋರ್ ಆಪ್ಷನ್ 4 ಈಸ್ ದ ಕರೆಕ್ಟ್ ಆಪ್ಷನ್.